ಮಧ್ಯಪ್ರಾಚ್ಯದ ಉದ್ವಿಗ್ನತೆಯಿಂದ ಸದ್ಯ ಪಾಕಿಸ್ತಾನದ ಸ್ಥಿತಿಯಂತೂ ಹೇಳತೀರದಾಗಿದೆ. ಗಂಭೀರ ಬಿಕ್ಕಟ್ಟಿನಲ್ಲಿ ಒದ್ದಾಡ್ತಾ ಇರೋ ವೈರಿ ರಾಷ್ಟ್ರ ತೀವ್ರ ಆರ್ಥಿಕ ಹಾಗೆ ಇಂಧನ ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಈಗಾಗಲೇ ಹಿಟ್ಟು, ನೀರು, ವಿದ್ಯುತ್ನಂತಹ ಅನೇಕ ಕೊರತೆಗಳಿಂದ ಬಳಲ್ತಾ ಇರೋ ದೇಶಕ್ಕೆ ಈಗ ತೈಲ ಕೊರತೆಯಿಂದ ಇನ್ನಷ್ಟು ಸಮಸ್ಯೆಗಳು ಉಲ್ಬಣವಾಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಜನರ ಜೀವನವೇ ಬಿಗಡಾಯಿಸಿ ಹೋಗಿದೆ. ಏರ್ತಾ ಇರೋ ಇಂಧನ ಬೆಲೆಗಳು, ಹಣದುಬ್ಬರ ಸಾಮಾನ್ಯ ಜನರ ಮೇಲೆ ಭಾರೀ ಹೊರೆಯನ್ನ ತಂದಿಡ್ತಾ ಇದೆ. ಇಂಧನ ಬಿಕ್ಕಟ್ಟನ್ನ ಎದುರಿಸೋದಕ್ಕೆ ಪಾಕ್ ಸರ್ಕಾರ ಪ್ರಮುಖ ನಿರ್ಧಾರವನ್ನ ಕೈಗೊಂಡಿದ್ದು, ಏಪ್ರಿಲ್ 7ನೇ ತಾರೀಕಿಂದ ರಾತ್ರಿ 8 ಗಂಟೆಯೊಳಗೆ ದೇಶದ ಹೆಚ್ಚಿನ ಭಾಗಗಳಲ್ಲಿ ಮಾರ್ಕೆಟ್ಗಳು, ಶಾಪಿಂಗ್ ಮಾಲ್ಗಳನ್ನು ಮುಚ್ಚೋದಕ್ಕೆ ಆದೇಶ ಕೊಟ್ಟಿದೆ. ತೈಲ ಮತ್ತು ಗ್ಯಾಸ್ ಬಳಕೆಯನ್ನ ಆದಷ್ಟು ಕಮ್ಮಿ ಮಾಡೋದಕ್ಕೆ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಅಂತ ಸರ್ಕಾರ ಹೇಳಿಕೊಂಡಿದೆ. ಸರ್ಕಾರದ ಈ ನಿರ್ಧಾರದಿಂದ ಸದ್ಯ ಪಾಕಿಸ್ತಾನಿಗಳು ತೀವ್ರ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಒಂದ್ ಕಡೆ ಪೆಟ್ರೋಲ್ ಬೆಲೆ ಗಗನಕ್ಕೇರ್ತಾ ಇದೆ. ಪ್ರಸ್ತುತ ಲೀಟರ್ನ ಪೆಟ್ರೋಲ್ ಬೆಲೆ 458 ರೂಪಾಯಿ ಆಗಿದೆ. ಆದರೆ ಭಾರೀ ಆಕ್ರೋಶದ ನಂತರ 378 ರೂಪಾಯಿಗೆ ಕಮ್ಮಿಯಾಯಿತು. ಇಷ್ಟಾದ್ರೂ ಕೂಡ ತಮ್ಮ ಸರ್ಕಾರದ ವಿರುದ್ಧ ಜನ ಛೀಮಾರಿ ಹಾಕ್ತಾ ಇದ್ದಾರೆ. ಈ ಬಿಕ್ಕಟ್ಟಿಗೆ ಅಂತಾರಾಷ್ಟ್ರೀಯ ಪರಿಸ್ಥಿತಿಗಳು ಪ್ರಮುಖ ಕಾರಣ ಅಂತ ಪಾಕ್ ಹೇಳ್ಕೊಂಡಿದೆ. ಇರಾನ್ ಮತ್ತು ಯುಎಸ್ ನಡುವಿನ ಉದ್ವಿಗ್ನತೆ ಹಾಗೆ ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ವಾತಾವರಣದಿಂದ ತೈಲ ಪೂರೈಕೆಯಲ್ಲಿ ಅಡಚಣೆ ಉಂಟಾಗಿದೆ. ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲಿನ ನಿರ್ಬಂಧ ದೊಡ್ಡ ಪೆಟ್ಟು ಕೊಟ್ಟಿದೆ ಅಂತ ತಿಳಿಸಿದೆ. ಇಂಧನ ಬೆಲೆಗಳ ಏರಿಕೆ ಜೊತೆಗೆ ಆಹಾರ ಬೆಲೆಗಳು ಕೂಡ ಹೆಚ್ಚಾಗ್ತಾ ಇದೆ. ಹಿಟ್ಟು, ಅಕ್ಕಿ, ಬೇಳೆಕಾಳುಗಳು ಹಾಗೆ ಅಡುಗೆ ಎಣ್ಣೆಯಂತಹ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೆ ಕೊರತೆ ಜನರನ್ನ ಹೈರಾಣಾಗೋ ಹಾಗೆ ಮಾಡಿದೆ. ಪಾಕ್ನಲ್ಲಿ ಹಣದುಬ್ಬರ ಕೂಡ ಜಾಸ್ತಿ ಆಗ್ತಾ ಇದ್ದು, ಸಾಲದ ಹೊರೆ ಪಾಕಿಸ್ತಾನದ ಆರ್ಥಿಕತೆ ಮೇಲೆ ಹೊರೆಯಾಗ್ತಾ ಇದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸೇರಿದ ಹಾಗೆ ಅನೇಕ ದೇಶಗಳಿಂದ ಪಡೆದ ಸಾಲಗಳನ್ನ ಮರುಪಾವತಿ ಮಾಡೋ ಒತ್ತಡ ಕೂಡ ಪಾಕ್ ಮೇಲಿದೆ. ಈ ನಿಟ್ಟಿನಲ್ಲಿ ಹೊಸ ಸಾಲಗಳನ್ನ ಪಡೆಯುವುದು ಕೂಡ ಕಷ್ಟ. ಇದು ಆರ್ಥಿಕ ಪರಿಸ್ಥಿತಿಯನ್ನ ಕಠಿಣವನ್ನಾಗಿ ಮಾಡಿದೆ. ಪರಿಸ್ಥಿತಿ ಈಗಾಗಲೇ ಕೈಮೀರಿ ಹೋಗಿರೋದ್ರಿಂದ ಪಾಕ್ ಸರ್ಕಾರ ಕೋವಿಡ್ ಶೈಲಿಯ ನಿರ್ಬಂಧಗಳನ್ನ ಜಾರಿಗೆ ತರುವುದಕ್ಕೆ ಮುಂದಾಗ್ತಾ ಇದೆಯಂತೆ. ಸರ್ಕಾರಿ ವೆಚ್ಚವನ್ನ ಕಡಿತ ಮಾಡೋದು, ವಾಹನ ಬಳಕೆಯನ್ನ ಕಮ್ಮಿ ಮಾಡೋದು, ವರ್ಚುವಲ್ ಸಭೆಗಳಿಗೆ ಹೆಚ್ಚು ಆದ್ಯತೆ ನೀಡುವಂತಹ ಕ್ರಮಗಳು ಈಗಾಗಲೇ ಜಾರಿಯಲ್ಲಿವೆ. ಇಷ್ಟಾದರೂ ಪರಿಸ್ಥಿತಿ ಮಾತ್ರ ಹತೋಟಿಗೆ ಬರ್ತಾ ಇಲ್ಲ. ಒಟ್ಟಾರೆ ಪಾಕಿಸ್ತಾನದಲ್ಲಿನ ಬಿಕ್ಕಟ್ಟು ಎಲ್ಲ ವಲಯಗಳ ಮೇಲೆ ಭಾರಿ ಪರಿಣಾಮ ಬೀರ್ತಾ ಇದೆ. ಇದೆಲ್ಲವನ್ನ ನೋಡಿದ್ರೆ ಪಾಕ್ಗೆ ಲಾಕ್ಡೌನ್ ಬಿಟ್ರೆ ಬೇರೆ ಯಾವುದೇ ಆಯ್ಕೆ ಮುಂದೆ ಇಲ್ಲ ಅನ್ನೋದು ಕೂಡ ಕಾಣಿಸುತ್ತೆ. ಈಗಾಗಲೇ ಪಾಕಿಸ್ತಾನದ ಆರ್ಥಿಕತೆ ದುರ್ಬಲವಾಗಿದೆ. ಇಂಧನ ಆಮದು ಅದರ ಒಟ್ಟು ಆಮದು ಬಿಲ್ನ 22%ಗಿಂತ ಹೆಚ್ಚಾಗಿದೆ. ಗ್ರಾಹಕರು ಮತ್ತು ವ್ಯವಹಾರಗಳಿಗೆ ಆರ್ಥಿಕ ಸವಾಲು ಉಂಟಾಗಿದೆ. ಹೀಗಾಗಿ ಭಾಗಶಃ ಲಾಕ್ಡೌನ್ ಕ್ರಮ ಜಾರಿಗೆ ಬಂದಿದೆ. ಈ ಸೀಮಿತ ಸಮಯ ಮತ್ತೆ ವೀಕೆಂಡ್ ಬಂದ್ ಏನಿದೆ, ಇದು ಹೆಚ್ಚಾಗಿ ಸಣ್ಣ ವ್ಯಾಪಾರಿಗಳಿಗೆ ಪೆಟ್ಟು ಕೊಡೋದು ಗ್ಯಾರಂಟಿ. ಪೆಟ್ರೋಲ್, ಡೀಸೆಲ್ ಬೆಲೆಗಳು ಏರಿಕೆ ಆಗ್ತಾ ಇರೋದ್ರಿಂದ ಜನಸಾಮಾನ್ಯರ ಜೀವನ ಹಾಗೆ ಸಾರಿಗೆ ವೆಚ್ಚ ಗಮನಾರ್ಹವಾಗಿ ಹೆಚ್ಚಾಗುತ್ತೆ. ಸರ್ಕಾರ ತನ್ನದೇ ಆದ ಇಂಧನ ಕೋಟಾಗಳನ್ನ 50% ಕಮ್ಮಿ ಮಾಡಿದೆ. ಹಾಗೆ ಬಿಕ್ಕಟ್ಟನ್ನ ನಿರ್ವಹಿಸೋದಕ್ಕೆ ಸರ್ಕಾರಿ ಕಚೇರಿಗಳಿಗೆ 4 ದಿನಗಳ ಕೆಲಸವನ್ನ ಜಾರಿಗೆ ತಂದಿದೆ. ಯಾವುದೇ ಕ್ರಮವನ್ನ ಜಾರಿಗೆ ತಂದ್ರೂ ಪರಿಸ್ಥಿತಿ ಮಾತ್ರ ಬ್ಯಾಲೆನ್ಸ್ ಮಾಡೋದಕ್ಕಾಗ್ತಾ ಇಲ್ಲ. ಬೇಕರಿಗಳು, ರೆಸ್ಟೋರೆಂಟ್ಗಳು, ತಂದೂರು ಅಂಗಡಿಗಳು, ಆಹಾರ ಕೇಂದ್ರಗಳು, ವಿವಾಹ ಮಂಟಪಗಳನ್ನು ರಾತ್ರಿ 10 ಗಂಟೆಯೊಳಗೆ ಮುಚ್ಚಬೇಕು ಅಂತ ಸರ್ಕಾರ ಘೋಷಿಸಿದೆ. ಖಾಸಗಿ ನಿವಾಸಗಳಲ್ಲಿ ನಡೆಯುವ ವಿವಾಹ ಕಾರ್ಯಕ್ರಮ ಕೂಡ 10 ಗಂಟೆ ಒಳಗಡೆ ಮುಗಿಬೇಕು ಅನ್ನೋ ಆದೇಶವನ್ನ ಜಾರಿಗೆ ತಂದಿದೆ. ಒಟ್ನಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಬೀದಿಗೆ ಬಂದಿದೆ. ಇನ್ನಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇರೋದ್ರಿಂದ ಲಾಕ್ಡೌನ್ನಿಂದ ಪಾಕಿಸ್ತಾನದ ಸಂಕಷ್ಟ ಇನ್ನಷ್ಟು ಜಾಸ್ತಿ ಆಗುತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.